ಹಠಾದಿಯಾದ ದುರ್ಯೋಧನ ನಿಮ್ಮೆಲ್ಲರನ್ನು ಕಾಲದೋಳು ಬಾಲಕರಿಗೆ ಬಾಳಕ್ಕೆ ಹಾಳು ಮಾಡಿ ನಿಮ್ಮ ಪಟ್ಟದ ರಾಜ್ಯದಲ್ಲಿ ಗೋಳಿಗಳನ್ನು ಮಾಡಿಬಿಡುವರು ತಾಳತಾಳೆ ಮತಾಂತನಾಗುವುದಿಲ್ಲ. ಕಂದ ಜನರ ಹಿಂಡಿನೋಡ ಕುಂಟನಾದ ಬಂಡ ಭೀಮನೇ ಸುಂಡ ಲೇಖನ ಕುಂಡ ಸುರುಮಂಡ ಲೇಖನ ಚುಂಡಲಾಪುರ ಪಾಂಡವರ ಪಂಡರೀಕ ಪವಾಂಡ ಮಂಡಿತ ದಂಡನಾದ ಎನ್ನಂ ಕಂಡ ಕಂಡ ಬಂಡ ಕೂಗು ಕಂಡ ಕಂಡ ಕೌರವರು ದುರ್ಮಾರ್ಗನು ದುಶ್ಚೀಲನು ದುರ್ಜನನು ದುರ್ವಾದಿಗಳು ಇಂದಿಷ್ಟ ಗುಣಗಳೆಲ್ಲ ನಿಮ್ಮನ್ನು ಚಿತ್ತದ ಕೇಳಕ್ಕೆ ದಿಕ್ಪತ್ತು ಮಾಡಾಗಂದು ತತ್ತನಗೊಳ್ಳದೆ ಅತ್ತಿ ಬಂದ ಸೂರ್ಯನು ಮತ್ತಿತ್ತಲ ಬಿಡದೆ ಕತ್ತಲೆ ಮುಸುಗಿಕೊಂಡು ತತ್ತಲೆ ಗೊತ್ತದು ಗೊತ್ತಾಗಿ ನಿಲ್ಲುವಂತೆ ಎಂದು ಮುಗಿಯ ಬದಿಯಲ್ಲಿ ತಗದಾಗಿ ಎಂದು ಉಳಿಯುತ್ತಿರುವ ಹುಲ್ಲಿನ ಬಳಿಗೆ ಏನಾದರೂ ಸ್ಥಿರವಾಗಿ ನಿಲ್ಲುವಂತೆ ಹಾನಿಯನ್ನು ಕಂಡು ಸಾನುವುದಕ್ಕೆ ಯಾತಕ್ಕೆ ಬದಲಾಗುವ ಬಂದ ತಕ್ಷಣ ಗಂಡನಾದ ಕುರುಮಂಡಲೇಶ್ವರನಲ್ಲಿ ಬಂಡನಾಗಿ ಮಂಡೆಯನ್ನು ತಗ್ಗಿಸಿಕೊಂಡಿರುವುದು ಮೋಸದಿಂದ ಗೆದ್ದಿರುವುದು ಹೇಳಿಕೊಂಡಿರ್ತಾನೆ ಅಂತ ಪರಾಕ್ರಮರಾಗಿದ್ದರೆ ನಿನ್ನ ಎಲ್ಲ ಜೀವನ ಬಿಡಿಸಿಕೊಂಡು ಹೆಂಡತಿಗಳನ್ನು ಈ ಪುಂಡ ಮನೆಯಲ್ಲಿ ಒಪ್ಪಿಸಿ ಬಂದು ಮಾಡುವುದು ಕಂಡು ಇಂದು ರಾಯನ ನೆರವಂತಾಗ್ತದೆ. ವಿಶ್ವಾಸಘಾತಕನು ಮಾಡಿದ ಅವಶ್ಯ ಮಾಡಿದ ಕೆಟ್ಟ ಕೆಲಸಕ್ಕೆ ಚಿಟ್ಟಿ ಇಲ್ಲದೆ ಜಾತಿ ನಿರುವುದು ಎಷ್ಟು ಮಾತ್ರಕ್ಕೆ ಈ ಛತ್ರಿಯ ಒಂದು ತಕ್ಕನ ಈ ಕಟ್ಟ ಕೌರವರನ್ನು ಈ ಕಟ್ಟಡಿಯು ಎಣ್ಣೆಗಳನ್ನು ಬಾಣಗಳಿಂದ ಚುಟ್ಟುಬಿಡೋಣ ಶೀಘ್ರದಿಂದ ಹಬ್ಬಗಳನ್ನು ಬರಬರ ಈ ತರದ ಮಗ ವೀರನಾದ ಸಹೋದರನೇ ಈ ಕಿರುಕುಲ ಕೋಳರಾದ
ಅದೇನು ಚೆನ್ನ ಹಾಗೆ ಹೇಳಾಗಿಲ್ಲ. ಸರ್ವ ಶಾಂತಗುಣವೇ ತಾನು ಕೊಟ್ಟಂತ ಗಟ್ಟಿ ಗೌತಮವು ಸಿಟ್ಟಿ ಎಂಬುವುದೇ ಗಟ್ಟಿ ಶತ್ರು. ಆದ ಕಾರಣ ಮೇದಿನಿಯ ಸಿಟ್ಟಿ ಎಂಬುವುದು ಕಡೆಗಿಟ್ಟು ಶಾಂತಿಯ ಗೌತಮವು ತೊಟ್ಟಿರುವುದು ಬಹು ಮಠದ ಪಾಠ ಹೋದರನೆ. ಎಷ್ಟು ಕಷ್ಟ ಬಂದರೂ ಸಂತೋಷ ತಾಳಿರಬೇಕು. ಸಂತೋಷ ನಂದನವನಂ ಅಂದ ಹಾಗೆ ತನ್ನ ಅಕ್ಕಯ್ಯವಾದ ಸಂತೋಷವೇ ಪ್ರತ್ಯಕ್ಷವಾದ ಕಲ್ಪವೃಕ್ಷವೆಂದು ತಿಳಿಯುವ ಸಹೋದರನೇ. ಅಗೋ ಸಹೋದರರೇ, ಆದರೆ ಈ ಸಮಯದಲ್ಲಿ ಬೇಡರು ಕೊಟ್ಟು ಅವರನ್ನು ಘಾಸಿ ಮಾಡಿದರೆ ಆ ವಾಸುದೇವನು ಮೆಚ್ಚುವುದಿಲ್ಲ. ಎಷ್ಟು ಮಾತ್ರಕ್ಕೂ ಅಪ್ಪಣೆಯನ್ನು ಕೊಡುವುದಿಲ್ಲವೋ ವಾಸುರಂಗನಾದ ಅರ್ಜುನನೇ. ರಾಜಾದಿರಾಜ ಮುಕುಟಮಣಿ ಪ್ರಭಾವಿ ರಾಜಿತ ಕುಲ ರಾಜನಾಥ ಧರ್ಮರಾಜನೇ. ಗೌರವೇಂದ್ರ ಸತ್ವಜಾತ ಪ್ರತಾಪ ಶಾರದ ನಾರದ ಕೀರ್ತಿ ವಿಸ್ತಾರದಿ ಮೆರೆಯುವ ಧರಣೀಶನೇ. ಗೌರವೇಂದ್ರ ಈಗೋ ರವಿವರ್ಣನ ಸೂರಕ್ತವು ಭಕ್ಷ ರಕ್ಷದ ನಿವರ್ಣ ದಕ್ಷಿಣಾಥವು ಅಮೋಘ ಶ್ಲಾಘತವು. ಕುಲರಾಘವ ಶಿಲೋಜಯವು ಇಂದಷ್ಟ ವಿದ್ಯೆಗಳಲ್ಲಿ ಶ್ರೇಷ್ಠರಾದ ನಮ್ಮನ್ನು ದುಷ್ಟವದನೆಗಳಿಂದ ಆಡುವುದು ನಷ್ಟಗಲ್ಲ. ತಮ್ಮಂದಿರಿಗೆ ಸಿಟ್ಟು ನುಡಿಗಳ ತರವಲ್ಲವೆಂದು ದಿಟ್ಟವಾಗಿ ಕೇಳು. ಅಗೋ ದುರಧೀರನಾದ ಕೌರವ, ಅಗೋ ಅಣ್ಣ ಧರ್ಮನಂದನ, ಒಂದು ನೀತಿ ಹೇಳುವನು ಪ್ರೀತಿಯಿಂದ ಕೇಳು. ಅದೇನು ಚೆನ್ನಾಗಿ ಹೇಳಣ್ಣ. ಅನಿತ್ಯಾನಿ ಶರೀರಾನಿ ಇವುಗಳೇ ಶಾಶ್ವತಂ ನಿತ್ಯಂ ಸನ್ನಿತ್ಯ ಮೃತ್ಯು ಕರ್ತವ್ಯಂ ಧರ್ಮ ಸಂಗ್ರಹ. ಅಹೋ ದುರ್ಯೋಧನಾದರೆ ತಾತ್ಪರ್ಯವೇನೆಂದರೆ ಧರ್ಮನಂದನ ಇದರ ತಾತ್ಪರ್ಯವೇನು? ಧರಾತನದ ಶರೀರಗಳು ಸ್ಥಿರವಲ್ಲ, ಅವರ ಸಂಪಾದವು ಸ್ಥಿರವಲ್ಲ. ಮೃತ್ಯುವು ಬೆನ್ನತ್ತಿ ಸನ್ನಿಹಿತವಾಗಿರುವುದು. ಆದ ಕಾರಣ ಧರ್ಮ ಸಂಗ್ರಹ ಮಾಡಬೇಕು. ಅಹೋ ಗೌರವೇಂದ್ರ, ಧರ್ಮನಂದನ ರೋಗಗಳ ಸಾಲಿಯಾದರೆ ಗಂಗಳಿಂದ ನಿರ್ಗಮಿತವಾದ ದುರ್ಗುಣಗಳಿಂದ ಸ್ವರ್ಗದ ಮಾರ್ಗವು ಸೇರ್ಪಡದೆ ದುರ್ಬುದ್ಧಿಗೆ ಕೆಡುವು. ಆದ ಕಾರಣ ಇಂಥ ದುರ್ಗುಣವನ್ನು ಕಳೆದು ರಾಗ ದ್ವೇಷಗಳದು ಧರ್ಮಾತ್ಮರಾಗಿದ್ದರೆ ಧಾರ್ಮಿಕರು ಮೆಚ್ಚುವರು, ನಿರ್ಮಲ ಕೀರ್ತಿಯೂ ಬರುವುದು. ನೋಡ ಅಡಗಿಸರೆ. ಅಗೋ ಧರ್ಮಕ, ನೀನು ಹೇಳಿದ ನೀತಿ ಹೇಗಾಯಿತೆಂದರೆ ಏನಾಯಿತು ಗೌರವೇಂದ್ರ? ಓಡಿ ಸತ್ತ ಗಡಿಗೆಯ ಅನ್ನಕ್ಕೆ ಹೆಸರಿಟ್ಟಂತಾಯಿತು. ಉಡಿ ಮಣ್ಣಿನ ಮೇಲೆ ಸಕಲ ಮಾನವನ್ನ ಮಾಡಿ ಬಿಡುವಂತನಾದ ಸಹೋದರನೇ, ಪಾಂಚಾಲಿಯೇ ಕೇಳು. ನೀಚನೆ ಆದಿಯನ್ನು ಮಗಳು ಧರ್ಮರಾಯನಿದ್ದರೆ ಬಡ ಬ್ರಾಹ್ಮಣನಿದ್ದಿರುವನು. ಒಳ್ಳೆಯ
ಆ ಕೃಷ್ಣನಿಗೆ ಸಿಗುವುದು ದ್ರೌಪದಿ. ಹೌದು. ಧರ್ಮದ ಈಶ
ಕಾಣ್ತಾನೆ. ಹೊಂದಿಕೊಂಡು ಆತ್ಮಕ್ಕೆ ಬಂದಾಗ ದುಃಖವು ಕಂಡು ಕಂಬುವ ರೇಪತಿ ಒಂದರಂಬುವನೇ ಕಾಂತಿ. ದುಃಖವು ಬಂದಾಗ ಕುಂದು ನುಡಿಯದೆ ಹಾಗೆ ರಮಣಿ ಕಾಣ್ತಾನೆ. ಯಾವನಾದರೂ ಯಾತಕ್ಕೋಸ್ಕರ ಯಾವಾಗಲೂ ಯಾವ ಪ್ರಕಾರ ಎಷ್ಟು ಯಾವ ಸ್ಥಳದಲ್ಲಿ ಯಾವ ದುಃಖವಾಗಲಿ ಸಂತೋಷವಾಗಲಿ ಆಗ ಬೇಕಿರುತ್ತದೋ ಯಾವನಿಗಾದರೂ ಅದಕ್ಕೋಸ್ಕರ ಅಷ್ಟು ಮಾತ್ರ ಆ ಸ್ಥಳದಲ್ಲಿ ಅದು ದೈವ ವಶದಿಂದ ಮನುಷ್ಯರಿಗೆ ಆಗುತ್ತಿರುವುದು. ದೈವ ಕೃತ್ಯ ಮಾಡುವುದಕ್ಕೆ ನಾವೇನು ಮಾಡಬಲ್ಲವು? ನಿಷ್ಠೂರದ ನುಡಿಗಳಿಂದ ಎಷ್ಟು ಮಾತಾಡಕ್ಕೂ ಪ್ರಯೋಜನವಿಲ್ಲ. ಅಜಯ ರಮಣಿ ಕಾಣ್ತಾನೆ. ಕಷ್ಟವು ಬಂದಾಗ ದುಃಖಿಸದೆ ಕಷ್ಟವು ಒಬ್ಬರಿಂದ ಸೃಷ್ಟಿಯಾಗಿದೆ ಅಂದರೆ ಸೃಷ್ಟಿ ವಚನದಿಂದ ಸ್ವಚ್ಛವಾಗಿರದೆ ಮನದಲ್ಲಿರುವ ದುಃಖವನ್ನು ಬಿಟ್ಟು ಧೈರ್ಯ ತೊಟ್ಟು ಸಂತೋಷವನ್ನು ಪಟ್ಟು ಅನ್ನದ ಸುರ ಸಮ್ಮತವಾದ ಇನ್ನೊಂದು ನೀತಿ ಹೇಳೋದನ್ನು ಪ್ರೀತಿಯಿಂದ ಕೇಳು. ಅದೇನು ಹೇಳು? ದುಃಖಚ್ಚ ಸುಪರ್ಣ ಜನ್ಮಲಚ್ಚ ಸುಖಂ ಚಕ್ರವರ್ತಿ ಬೇರೆ ದುಃಖಂ ನೀಚ ಶುಭಾಶುಭಂ. ಹಾಗೆ ನಮ್ಮ ತಾತ್ಪರ್ಯವೇನೆಂದರೆ ಅದರ ಅರ್ಥವೇನಿರೋದು? ಮೊದಲು ದುಃಖವು ಬಂದು ಒದಗಿದರೆ ತುದಿಗೆ ಸುಖ ಪ್ರಾಪ್ತಿಯಾಗುವುದು. ಮೊದಲು ಸುಖ ಪ್ರಾಪ್ತಿಯಾದರೆ ತುದಿಗೆ ದುಃಖ ಪ್ರಾಪ್ತಿಯಾಗುವುದು. ಬಂಡಿ ಚಕ್ರಗಳು ಹೇಗೆ ವಕ್ರವಿಲ್ಲದೆ ತಿರುಗುತ್ತಿರುವವು ಹಾಗೆ ಸುಖ ದುಃಖಗಳು ಎರಡೂ ತಿರುಗುತ್ತಿರುವು. ಇದು ಸ್ಥಿರವನ್ನು ತಿಳಿಯೇ ತರಣಿ ಮಣಿ. ಹಾಗೆ ಮತ್ತೆ ಹೇಳಬೇಕು. ಅದೇನು ಹೇಳು? ಅದು ಹೇಗೆಂದರೆ ಅವಶ್ಯ ಮನೋಭಕ್ತವ್ಯ ಕೃತಕರ್ಮ ಶುಭಾಶುಭಂ ನಾ ಭಕ್ತಿಯತೆ ಕರ್ಮ ಕರ್ಮ ಗೋಡೇಶೆ ತೈರಪಿ. ಹಾಗೆ ರಮಣೆ ಇದರ ಸಾಧ್ಯತೆವೇನೆಂದರೆ ಅದರ ಅರ್ಥವೇನಿರೋದು? ಇದು ವಚನ ತಿಳಿದವರು ಮಗ ಪ್ರಸಾದವನ್ನು ವಹಿಸುತ್ತಿರುವರು. ಚಂದ್ರ ಕೀರ್ತಿಯ ಚಂದ್ರಮಗ ರಾಜೇಂದ್ರನು ರಾಜಾಂದ್ರ ರಾಜಗಳ ನಿಜಮುಖ ಶ್ರೀಮನ್ನಳ ಮಗ ರಾಜರು ಇಷ್ಟವಾದ ಅಷ್ಟ ಬೋಧ ನಷ್ಟದಿಂದ ಪಟ್ಟದ ರಾಜನಿಗೆ ಕೆಟ್ಟಡವಿಯೊದ್ದಿಟ್ಟ ದರಿದ್ರವನ್ನು ಕಟ್ಟಿಕೊಂಡು ಕಷ್ಟಪಟ್ಟು ದಾಹ ಎಷ್ಟೊಂದು ಹೇಳಿ ರಮಣಿ. ಆದರೆ ಮಾಡಿದವರಿಗೆ ಮಾಡಿದಷ್ಟು ನೀಡಿದವರಿಗೆ ನೀಡಿದಷ್ಟು ರಾಮೇಶ್ವರಕ್ಕೂ ಹೋದರು ಶನೇಶ್ವರ ಬಿಡುದೆಂಬ ಗಾದಿಯಂತೆ ವೇದ ವೇದ ಗಾದಿಸುವ ಸಾಧು ಶನಿವೆಯಾದ ಬಾಧೆಗಳು ಬಂದಾಗ ನೊಂದುಕೊಳ್ಳದೆ ಇಂದಿರಾರಮಣ ಆ ದಾರದಿಂದ ಚಂದನಿಂದ ಅನ್ನದವರು ಮದಿಸಿ ಪ್ರಾಂತ್ಯವನ್ನು ಹೊಂದಿಸಿ ಪಾಪವನ್ನು ಕುಂದಿಸಿ ಮಗ ಶಾಂತಿಯ ತಾಯ್ಕೊಂಡರು ಕೇಳಿದ ಯಾವ ನಡೆಸಿದವನು ದ್ರೌಪದಿ ಪ್ರಾಣಪತಿ ಉತ್ತಮವಾದ ವಾಕ್ಯವು ಕೇಳು. ಉತ್ತಮಪಡದ ಮುತ್ತಿಕೊಂಡು ತತ್ತರಗೊಳಿಸುವ ಚಿತ್ತಾರದ ಮಾಯವು ಏಯ ಕತ್ತರಿಸಿ ಹತ್ತಿದ ಚಿತ್ತದವರು ಹತ್ತಿದೆ.
ಭಕ್ತಿ ವಿರಕ್ತಿ ಮುಕ್ತಿ ಮಗ ಶಕ್ತಿಯಿಂದ ಭಕ್ತವತ್ಸವ ಶಕ್ತಿ ಮೀರಿ ಕಾಣಿಸಿದರೆ ಭಕ್ತಿ ಮುಕ್ತಿಯು ಕೊಡಬರು. ಆದ ಕಾರಣ ನಾರಾಯಣ ಮೂರ್ತಿ ಪಾರಾಯಣ ಮಾಡು ನಾರಿಮುನಿ ಶಾರದರ ಮೀರಿ ಸಾರುವುದು ಕೇಳು. ಅದೇನು ಹೇಳು? ಜೀವಿತೋಳೋಕೆ ಅಸ್ಥಿರಂ ಧನಯೋಗಂ ಅಸ್ಥಿರಂ ಪುತ್ರಾದರಾಕ್ಷ ಧರ್ಮ ಕೀರ್ತಿದಯಂ ಸ್ಥಿರಂ. ಹಾಗೆಯೇ ದಾಸರು ಅದೇನು? ಅಕ್ಕರೆ ಹಾರವಾಗಿ ಅಕ್ಕರೆ ಸಾಕಿದ ಮಕ್ಕಳು ಎತ್ತರವಾದ ರೊಕ್ಕವು ಮಾನ್ಯವಾದ ದಾಂಡವು ಶೃಂಗಾರವಾದ ಬಂಗಾರದ ವಸ್ತುಗಳು ಸಗ ಎತ್ತಿತ್ತರ ಬಿಡದ ಮುತ್ತುಕೊಂಡಿರುವ ಒಂದು ಮುತ್ತುಗಳು ಸಗ ತಾನು ಸತ್ತಾಗ ಹತ್ತಿರ ಇರುವುದಿಲ್ಲ ಬೆಳೆತ್ತಿ ಬರುವುದಿಲ್ಲ. ಆದರೆ ನಿರ್ಮಲವಾದ ಧರ್ಮವು ಸಾರ್ಥಕವಾದ ಕೀರ್ತಿಯು ಮುತ್ತಿಕೊಂಡು ಸಾರ್ಥಕವಾಗಿ ನಿಲ್ಲವು ಫಲವಾದರೆ ಆದ ಕಾರಣ ಪರಮ ಪುರುಷಕರಿರುವ ಶ್ರೀ ಲಕ್ಷ್ಮಿಯವರು ಶ್ರೇಣಿ ಎಂಬ ಹಡಗದಲ್ಲಿ ದೃಢವಾಗಿ ಕುಳಿತುಕೊಂಡು ಕಡು ಮುಖವನ್ನು ಕಡಗಳನ್ನು ತೊಡಗುಗೊಡದೆ ಕಡಗಾಣಬಹುದೇ ಉಡಲಾದ ಮಿತಿ ಕೇಳಲು ಕಾಣಿಸುತ್ತೆ. ಎಲ್ಲೋ ಮೂಡನೆ ಉಚಿಷ್ಟ ಮಾನಸರಾಗುವ ಒಬ್ಬರ ದೃಷ್ಟಿ ಇಲ್ಲದ ಗರ್ವದಿಂದ ಕಲಿಮೆಯಾಗಿದೆ. ಎಲ್ಲೋ ಗಾಢ ಬಂದನೆ ದ್ರೌಪದಿ ಎಲ್ಲೋ ದುಷ್ಟನೇ ಶಕ್ತಿವಂತನಾದ ಅರ್ಜುನ ಎದರಿ ಬಂದಧೂರು ಹೇಳವನೇ ನಿನ್ನಂತ ಲಜ್ಜ ಇಲ್ಲದ ಮಾನವರು ಈ ಧರಣಿಯ ಅಪರಾಧಿಯರು. ಈ ಸಭಾಮಂಡಲದಲ್ಲಿ ನಾನೊಬ್ಬರ ಕಳ್ಳ ಚಂದ ಮಂಡಳಿಯನ್ನೆತ್ತಿ ಮಾತನಾಡುವುದಕ್ಕೆ ನಾಚಿಕೆಯಿಲ್ಲವೇನೋ ನೀತಾತ್ಮರ? ಎದರಿ ಬಂದ ಸಹಜವಾಗಿ ಮಾತನಾಡುವನು ಎದರಿ ನಿನ್ನ ಸತಿ ಮನೆಯ ಆದ ಭಾಗವತಿ ಒಳಮುನೇಶ್ವರನ ಬಳಿಕದ ಮೇಲೆ ಎಲ್ಲರೂ ಸಂಜೆ ಪುರುಷೋತ್ತು ಬರುವಂತೆ ಮಾಡಬೇಕೆಂದು ಪರಿಪರಿಯಿಂದ ಆಗ ಒಳಮುನೇಶ್ವರನ್ನು ಕರುಣಿಸಿ ತೈಲವನ್ನು ಕೊಡಲು ಲಲನಾಮುನಿ ಬರುವ ಕಾಲದಲ್ಲಿ ಕರದಲ್ಲಿ ಧರಿಸಿದ ತೈಲವು ದಲಿತ ಜಾತಿ ಹುರಿಸಿಯಾಗಿ ನಡೆಸಿರುವುದೇನು? ಆಗ ಹಾಗೆ ಶೇಷನು ಮನುಷ್ಯನು ಬಂತಾಳಿ ಸಂತೋಷದಿಂದ ಬಂದು ರೋಗದಿಂದ ನಿನ್ನನ್ನು ತಕ್ಷಣ ಅಲ್ಲಿಗೆ ಬೆಂಗಳೂರಿನ ಸಂವಾದ ಮಾಡುವಾಗ ಹಾಗೆ ಬಹುತ ಈಗ ದಾಂಬೂಲಿಯಿಂದ ಬದಲೇಕಲ್ಲ. ಈ ಸಭಾಮಂಡಲದಲ್ಲಿ ನಾನೊಬ್ಬನು ಗಂಡಸನೆಂದು ಮಣ್ಣೆಯನ್ನು ಎತ್ತಿಕೊಂಡು ಕಂಡಂತೆ ಬಗಳ ಬಲಕ್ಕೆ ನಾಚಿಕೊಳ್ಳಲು ಬಂದ ಬಂಡ ಗಂಡುವುದಕ್ಕೆ ನಿನ್ನಗೆ ನಾಚಿಕೆ ಹುಟ್ಟಲಿಲ್ಲವೇ? ಇದೇ ಸಾರವಾಗಿ ಹುಟ್ಟುವುದಿಲ್ಲ. ದ್ರೌಪದಿ ಎಂದ ಅತ್ತಿಗೆ ಎಂದರೆ ಎತ್ತ ತಾಯಿ ಸಮಾನಳು. ಆದರೆ ನೀವು ಒಬ್ಬರಿಗೊಬ್ಬರ ಮೇಲಾದ ಪಾಂಚಾಲಿಯನ್ನು ಅನುಭವಿಸಲು ಇಂಥ ಬಂಡಾಟವು ಎಲ್ಲಿ ಆದರೂ ಉಂಟೆ ಕೂಡ ಎಲ್ಲೇ ಬಂದ ಅದೇ ಹತ್ತಿಗೆಯಲ್ಲಿ ಈ ಸಭಾಮಂಡಲದಲ್ಲಿ ಎರಡು ಗಂಡು ಬಂದಿರುವ ನಾಚಿಕೆಯಲ್ಲಿ ಬಂದ ಅಖಂಡ ಸೋಮಂಡಿತನಾದ ಭೂಮಂಡಲಾಧಿಪನಾದ ಅಣ್ಣ ಅವನು ಪಾಡ್ತಾ ಹೆಂಡತಿಗಳನ್ನು ಈ ಪುಂಡ ಮನೆಯಲ್ಲಿ ಒಪ್ಪಿಸಿ ಬಂದು ಮಾಡುವುದು ಕಂಡು ಇನ್ನು ತಾಯಿರು ನಗುವಂತ ಅಲ್ಲ ನೀವು ಮಂಡಿ ಎತ್ತದ ಕುಳಿತುಕೊಂಡಿರುವಿರಿ. ಗೋ ನಮ್ಮಂತ ಮಹಾಪರಾಕ್ರಮಿಗಳಾದ ಸಂಬಂಧವಿದ್ದು ಸುಮ್ಮನಿರುವುದು ಸಮ್ಮತವಲ್ಲ. ಮಹಿಳೆ ಹಪ್ಪಳಿ ಹಾಕಂದರೆ ಇವರನ್ನು ತಾರಾತುಳಿಯನ್ನು ಮಾಡಿಬಿಡುವರು. ಶೀಘ್ರದಿಂದ ಹಪ್ಪಳಿಯನ್ನು ಕೊಡುಗಳು. ಆದರೆ ಶ್ರೀಕರಮವಾದ ಒಂದು ನೀತಿಯನ್ನು ಪ್ರೀತಿಯಿಂದ ಕೇಳು. ಚೆನ್ನಾಗಿ ಹೇಳಬಾರ್ದ?
ತನಗೆ ಬಂದ ಹಾನಿಕರವಾಗಿ ಈ ಪತ್ತು ಬಂದ ಸಮಯದಲ್ಲಿ ಪ್ರಾಣವಾಗಲು ಬಿಟ್ಟು ಮಾನಸ ಅದು ಹಾಗಂತಂದರೆ ಪ್ರಾಣವು ಅನಿತ್ಯವಾದದ್ದು, ಮಾನವು ಸೂರ್ಯ ಚಂದ್ರ. ಆದ ಕಾರಣ ಎನ್ನಿಗೆ ಪ್ರಾಣದ ಮೇಲೆ ಇಚ್ಛೆಯಲ್ಲ. ಈ ದುರ್ಲ ಗುರುಗುಲವನ್ನು ಎನ್ನ ಕರದಲ್ಲಿ ನಡೆಯುವ ಸರಾಸರಿಯಲ್ಲಿ ಕರಡಿ ಬಿಡುವ ಮಗ ವೀರನಾದ ಸಹೋದರನೇ, ಒಂದು ನೀತಿ ಹೇಳಲು ಪ್ರೀತಿಯಿಂದ ಕೇಳು. ಅದೇನು ಚೆನ್ನಾಗಿಲ್ಲ. ನಮ್ಮ ಪಟ್ಟದ ರಾಣಿಯಾದ ದ್ರೌಪದಿ ದುಷ್ಟರ ಕೈಗೆ ಸಿಕ್ಕಿ ಕಟ್ಟ ಪತ್ರವನ್ನು ಹೇಳಿದೆಯಲ್ಲ, ಆದರೆ ಇದಕ್ಕೆ ಒಂದು ನೀತಿ ಹೇಳಲು ಪ್ರೀತಿಯಿಂದ ಕೇಳು. ಅವರವರ ಅದೃಷ್ಟಕ್ಕೆ ತಕ್ಕಂಥ ದುಃಖಗಳು ಅವರು ಮಾಡಿದ ಕರ್ಮಾನುಸಾರವಾಗಿ ಅದು ಕಾಲ ಬಂದಾಗ ಯಾರಿಗೂ ಯಾವುದೇ ಯಾವ ಧನದಲ್ಲಿ ಆಗತಕ್ಕದ್ದು ಅವಶ್ಯವಾಗಿ ಆಗದೇ ಬಿಡದು. ಈ ಮನದಿಗೆ ಬಂದ ಕಡಲಲ್ಲಿ ಮತ್ತು ಕುಡಿಯುವುದಕ್ಕೆ ಬಡವರ ಕಷ್ಟವಿದ್ದಾರೆ. ಬೆರೆದ ಬೆಟ್ಟ ಅರ್ಥಗೊಳಿಸುವುದು ತರವಲ್ಲವೋ ಗಮನೀಯಾದ ಅನುಚಿತಾಪಣಿಗೆ. ನಮ್ಮ ಸೋಮಸಂದ್ರ ಗ್ರಾಮದ ಕಾಸಪ್ಪಾಟನವರ ಅಳಿಯನಾದಂತ ಪಂಚಾಕ್ಷರಿಯವರು ಈ ಸಂದರ್ಭದಲ್ಲಿ ಸಮರ್ಪಣೆ ಅವರಿಗೆ ಧನ್ಯವಾದಗಳು. ಅದು ಯಾವ ಕೊಡಲ್ಲ ಏನಂದ್ರೆ ಎಷ್ಟು ಹೇಳೋ ಪರಿಸ್ಥಿತಿ ಮೂರು ಲೋಕದಲ್ಲಿ ಬಲ್ಲರಿಲ್ಲ ಹೃದಯ ಬಲ್ಲದಂತೆ ನಿನ್ನ ನಾಲಿಗೆ ಕತ್ತರಿಸ ಹತ್ತಿಕೊಂಡು ನಿನ್ನ ಕರಳ ಕತ್ತರಿಸಿ
ಪ್ರೇಮದಿಂದ ಒಂದು ನೀತಿ ಹೇಳುವುದು ಪ್ರೀತಿಯಿಂದ ಕೇಳು. ಆತ್ಮಬುದ್ಧಿ ಸುಖದೈವ ಗುರುಬುದ್ಧಿ ವಿಶೇಷಿತಂ ಪರಬುದ್ಧಿ ವಿನ್ಯಾಸಾಯ ಶ್ರೀಬುದ್ಧಿ ಪ್ರಯಾಂತಕಂ. ಅದು ಭೀಮಸೇನಾಯ ತಾತ್ಪರ್ಯವೇನೆಂದರೆ ತನ್ನ ಮನಸ್ಸಿಗೆ ತಿಳಿದ ರೀತಿಯಂತೆ ನಡೆಯುವುದು ಬಹು ಸುಖವು, ತನ್ನ ಗುರುವು ಹೇಳದಂತೆ ನಡೆಯುವುದು ವಿಶೇಷವು, ಪರರ ರೀತಿಯಂತೆ ನಡೆಯುವುದು ಬಹು ನಾಶವಾಗುವುದು, ಹಿರಿಯರು ಹೇಳದಂತೆ ನಡೆಯುವುದು ನಯವಾಗುವುದು. ಈ ಇಂದಿನ ದಿನ ದ್ರೌಪದಿ ಬಂದು ಕುಂದು ಬಂದು ಸಲ್ಲಿಸಲಾಗಿ ಅವರನ್ನು ಕೊಂದು ಎಲ್ಲ ಬಂಧನ ಪರಿಹರಿಸಿ ಹೇಳುವ ಮಂದ ಮತಿ ದ್ರೌಪದಿಯ ಮಾತಿಗೆ ಆತುರಪಟ್ಟು ನೀತಿಯ ಬಿಟ್ಟು ಇವರು ಈ ಕೂದಲಲ್ಲಿ ಅಪಕೀರ್ತಿ ಬರುವುದು ತಮ್ಮನೆ ಎಲ್ಲಿಗೆ ಸಮ್ಮತವಿದ. ಇದು ಅಲ್ಲದೆ ಅಹಿಂಸೆ ಪರಮ ಧರ್ಮ ಎಂದೆನ್ನುವ ಯಾರ ವಾಕ್ಯವು ಕೇಳದರಿಯ ಅನುಜ ಪರವಿ ಮಹಾಧರ್ಮವ ಧರ್ಮ ಮಾಡುವುದು ಮಹಾಧರ್ಮವು ಆತ್ಮವಂತೆ ಸರ್ವಭೂತಾನಿ ಹೊಂದುವ ವೇದ ವ್ಯಾಖ್ಯಾನುಸಾರ ತನ್ನ ಪ್ರಾಣನಾಗೆ ಸಮಸ್ತ ಪ್ರಾಣಗಳನ್ನು ನೋಡಬೇಕಪ್ಪ ಭೀಮಸೇನ. ಇಂತಹ ಧರ್ಮಗಳನ್ನು ಬಿಟ್ಟು ದುರ್ಮಾರ್ಗಕ್ಕೆ ದುರ್ಮದುರದಿಂದ ವಿರುದ್ಧ ಕಾರ್ಯಕ್ಕೆ ಬುದ್ಧಿವಂತರಾದವರು ಬದ್ಧರಾದವರಿಗೆ ಭೀಮ ಮೃತ್ಯುಧಾಮ. ಅಹೋ ರಾಜೇಂದ್ರನಾದ ಧರ್ಮರಾಜನೇ, ಭೀಮಸೇನ ಒಂದು ರೀತಿಯ ಪ್ರೀತಿಯಿಂದ ಕೇಳು. ಅದು ಏನು ಚೆನ್ನಾಗಿ ಉಪಕಾರವಪಿ ನೀಚಾನ ಅಪಕಾರವಪಿ ಚಾಯಿತೆ ಪಾಯಪ ಭುಜಂಗತ್ವ ಕೇವಲ ಇಸಮರ್ಥನ ಅಗ್ಗರ ಅಣ್ಣಹಾಗರ ತಾತ್ಪರ್ಯವೆಂದರೆ ಅದು ಏನು ತಾತ್ಪರ್ಯ ಭೀಮಸೇನ? ಅವನಿಗೆ ಆನೆಯನ್ನು ಸಾಕಿದರು ಮತ್ತು ಇಸವೃತ್ತಿ ಎಂದಾಗಿತು. ಅವರು ನಮಗೆ ಅಪಕಾರದ ಮಾತುಗಳನ್ನು ಮಾಡುತ್ತರು. ಮಹಾನಗರ ಭರ್ಗ ಉಪಕಾರದ ಮಾತುಗಳನ್ನು ಮಾಡುತ್ತೀಯ. ನಿನಗೆ ಸ್ವಲ್ಪವಾದರೂ ಬುದ್ಧಿ ಇಲ್ಲ. ಊರಿನಲ್ಲಿ ತುಪ್ಪವು ಚೆಲ್ಲಿದ ಹಾಗೆ ಎಲ್ಲಗೆ ಕಳವಾಗಿ ಸಿಟ್ಟು ಉತ್ತುತ್ತಿ ಬರುತ್ತದೆ. ಶಾಶ್ವತಕ್ಕೆ ಬೇಕಿಲ್ಲದ ಎಲ್ಲ ದುರ್ಬಲವು ಸಾತ್ವಿಕವನ್ನು ಎಷ್ಟು ಮಾಡಿದೆಯಾ ಶೀಘ್ರದಿಂದ ಎಣ್ಣೆಗೆ ಹಪ್ಪಳವನ್ನು ಕೊಟ್ಟರ ಜಾಗ್ರತೆಯಿಂದ ಹಪ್ಪಳವನ್ನು ಕೊಡಕೊಡು. ಧಾಮನಾದ ಭೀಮಸೇನ ಒಂದು ನೀತಿ ಹೇಳಿದನು ಪ್ರೀತಿಯಿಂದ ಕೇಳು. ಚೆನ್ನಾಗಿ ಆಗ್ತದ ಉತ್ತಮಂ ಜನಪಾಪಸ್ಯ ಮಧ್ಯಮಂ ಘಟಕಾಲಯಂ ಅಧಮಸ್ಯ ಅಹರಾದಿತ್ಯ ಪಾಪಿಷ್ಟ ವರ್ಣಾಂತಕಂ. ಅವು ಭೀಮಸೇನ ತಾತ್ಪರ್ಯವೇನೆಂದರೆ ಅನ್ಯಾಯದ ತಾತ್ಪರ್ಯವೇನು? ಉತ್ತಮವಾದ ಗುರುವಿನಲ್ಲಿ ಲೋಪ ಎಂಬುದು ನೀಚನ ಒತ್ತು ಇರುವುದು, ಮಧ್ಯಮದಲ್ಲಿ 2 ಗಳಿಗೆ ಇರುವುದು, ಅಧಮನಲ್ಲಿ ಒಂದು ಅಗೌರಾತ್ರಿ ಇರುತ್ತದೆ, ಪಾಪಿಷ್ಠನಲ್ಲಿ ಸಾಯುವ ಪರ್ಯಂತರಿರುವುದು. ಆದ ಕಾರಣ ವಿಶೇಷವಾಗಿ ಹುಟ್ಟಿದ ಸಿಟ್ಟಿನಿಂದ ಮಾಡುವ ಕಾರ್ಯಗಳು ಕೆಟ್ಟು ಹೋಗುವು. ಇದು ದಿಢವೆಂದು ತಿಳಿಯುವ ಭೀಮ ಮೃತ್ಯುಧಾಮ. ಅವು ಕೊಟ್ಟ ದರ್ಶನವರ ಹಾಕಿದರೆ ಅವು ಭೀಮಸೇನ ಈಗ ಎಷ್ಟು ಹೇಳಿದರೂ ಎನ್ನಗೆ ಇಷ್ಟವಿಲ್ಲ. ಭರ್ಯ ಈ ಕುಟ್ಟಿ ಕುಟ್ಟಿ ನೆಟ್ಟನೆವ ಪಟ್ಟಣಕ್ಕೆ ಹೋಗುವುದು ಸೇರುವ ತನಕ ಎನ್ನಗೆ ಸಿಟ್ಟು ಹುಟ್ಟು ಶಾಸ್ತ್ರದಿಂದ ಅಪ್ಪಣೆಯನ್ನು ಕೊಡಬಹುದು. ಅವು ಸಾಮಾನ್ಯವಾಗಿ ವಿಕ್ರಮನಾದ ಸಹೋದರನೇ, ನಿನಗೆ ಇಷ್ಟು ವಿಧವಾದ ಸಿಟ್ಟಿಯಿಂದಲೇ ಈಗ ಸಿಟ್ಟನ್ನು ಹಾಕಿದವನು. ಹಿಂದುಳಿದ ನನ್ನನ್ನು ಕೊಂದು ನಿನ್ನ ವೈರಿಗಳಾದ ಕೌರವರ ವಂಶವನ್ನು ಸಂಹಾರ ಮಾಡಿ ಈ ಧರಣಿಯ ವೀರನಾಗಿ ಮರೆಯುವ ಸಹೋದರನೇ. ಆಗ ಮಾಡಬೇಕಾದರೆ ನೋಡು, ಆ ಕೌರವರನ್ನು ಎಷ್ಟು ಮಾತ್ರಕ್ಕೂ ಕೊಲ್ಲುವುದಕ್ಕೆ ಅಪ್ಪಣೆಯನ್ನು ಕೊಡುವುದಿಲ್ಲವೋ ಜಗತ್ತಟ್ಟಿಯಾದ ಭೀಮಸೇನ. ಧರ್ಮನಂದನ ಇತ್ತು ಕೊಂಡಾದ ವೇದಕ್ಕೆ ಆಗೋ ಕೌರವೇಂದ್ರ ತೂತದಲ್ಲಿ ಸೋತಿತ್ತು ಜೊತೆಯನ್ನು ದಿಟವಾಗಿ ಹೇಳಿದರೆ ನಿಮ್ಮ ಐವರನ್ನು ನಿಮ್ಮ ಪಟ್ಟದ ರಾಣಿಯರಾದ ದ್ರೌಪದಿಯನ್ನು ಸುತ್ತುತ್ತೇನೆ. ಆಮೇಲೆ ಎಲ್ಲಿ ಆದರೂ ಹೋಗಿ ಹೊಟ್ಟೆ ಬರಲಿ ಕೆಟ್ಟ ಬಾಳುವೆಯನ್ನು ಮಾಡದೆ ಸೃಷ್ಟಿಯ ಶ್ರೇಷ್ಠರಾಗಿರಬೇಕೆಂದರೆ ನೋಡ ಧರ್ಮನಂದನ. ಆಗೋ ಕೌರವೇಂದ್ರ ಹಾಗಾದರೂ ಹೇಳುವುದು ಕೇಳು. ಧರ್ಮನಂದನ ಏನು ಚೆನ್ನಾಗಿ
ಬ್ರಹ್ಮ ಸತ್ಯಂ ಜಗನ್ ನಿತ್ಯಂ ಎನ್ನುವ ವ್ಯಾಖ್ಯಾನ ಸಾರವಾಗಿ ಪುತ್ರ ಮಿತ್ರ ದೌತ್ರ ಕ್ಷೇತ್ರ ಮಂದಿರ ಮಾತಂಗ ರಾಜ್ಯವು ಜಗದ ವಸ್ತುಗಳು ಇವು ಮಾಯಾ ಸ್ವರೂಪವನ್ನು ತಿಳಿಯದೆ ಸುಖವು ಬಂದಾಗ ಸಂತೋಷಿಸಬೇಕು, ಕಷ್ಟ ಬಂದಾಗ ಚಿಂತಿಸದೆ ಸಮಚಿತ್ತ ಮಹಾಗುಣ ಗರಿಷ್ಠನಾಗಬೇಕು. ಅರ್ಥ ಹಣ್ಣಿನ ಸತ್ಯ ದೀಪಗಳ ಪಾರ್ಥ ಇಂಥ ಮಹಾತ್ಮನ ತೋಳುಗಳು ಸುಟ್ಟು ಬಿಟ್ಟು ನಕ್ಷಗಳಿಸುವಂತಾಗಿದ್ರೆ ಶಿವ ಶಿವ ಇಂಥ ಚಟ್ಟಗಳು ಆಗಬಹುದು.